ಜಟಾಸ್ಫುಟದಿಂದ ಬಂದವರನ್ನು ಧಾರಂದಿಗಾದ ದೇವ ದಿವ್ಯ ಪ್ರಭಾವ ದೇವ ಈ ಊರಿಯಾಳ ವಿಜೃಂಭಿಸಲೆಂದು ಗರ್ಜಿಸುವ ಮುಗ್ಧರಾದ ಜಂಗಲ ಪ್ರಿಯರಿಗೆ ನನ್ನ ಹಸ್ತದೊಳರಿಪ ನಿಶ್ಚಿಶಾಸ್ತ್ರ ವಿದ್ಧಾರಂ ಕಂಡು ತಮ್ಮ ತಮ್ಮ ಬಾಹುಬಲವು ನಿಷ್ಫಲವಾಗಿ ಈ ಪಡಿ ಒಳಗೆ ನಡಿಗಡಿಕೊಂಡರು ಎಲ್ಲ ಮಾನವ ದೇವ ವೈರಿಗಳೆಂಬ ಮದೋನ್ಮತ್ತ ಗಜ ಕುಂಭಗಳನ್ನು ನಡೆದು ನೆತ್ತರ ವರಿಸುವುದೀರ ಅಸುರರಿಗೆ ಸಿಂಹ ಸಪ್ರವಾಗಿ ಮೆರೆದ ಶೂರ ಇಂಥ ಮಹಾರಣ ಪ್ರತಾಪನದಾರೆಂದು ನಡಿಗಿಸಿ ವಿಚಾರಿಸುವ ನೀನು ದಾವಲೇ ಬಟ ದೇವ ನಾವು ದಾರಂದರೆ ಆಡಬೇಕು ಆಟ ನೋಡಬೇಕು ನೋಟ ಗುರುಗಳಲ್ಲಿ ಕಲಿಯಬೇಕು ಪಾಠ ಅಂತ ಪಾಠಶಾಲೆಯಲ್ಲಿ ಕಲಿತು ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥೆಂದು ಕರೆಯುತ್ತಾರೆ ದೇವ ಏಳು ಗಂಡವರ ವೇಗದಮ್ಮ ನಾಮಾಂಕಿತವ ಸಾರದೆ ಬೋಬದೆ ಈ ಕ್ಷಿತಿಯಾಳ ಯತಿಗಳು ಮಾಡುವ ಯಾಗ ಯಜ್ಞಾದಿಗಳಿಗೆ ಭಂಗ ತರುವ ಗರ್ಭಧಾರಿಗಳ ಮೀ ಕಥೆಯಿಂದ ಅವರ ನತ್ಯಂ ಕಡೆದು ನತ್ತರಂ ಸುರಿಜೆ ಹುತಾತ್ಮರಿ ಆದ್ಯಂ ಕೊಟ್ಟು ಸಂತತ್ಯಂ ಎಲ್ಲ ಸಾರದೆ ಬೋಬದೆ ಇದು ಅಲ್ಲದೆ ಕದನವೆಂದರೆ ಕಾಲ್ ಕೆದರುವುದು ಎನ್ನ ಕರದೊಳಗಿನ ಕೋದಂಡ ಸಮರವೆಂದರೆ ಸರಸವನ್ನಾಡುವುದು ಈ ಅನ್ನಯ್ಯ ಪರಾಕ್ರಮದ ಭುಜಬಲ ದಂಡ ಈ ಭೂಮಂಡಲದೋಳ ಪುಟ್ಟಿದ ಪುಂಡ ದೈತ್ಯರಿಗೆ ನಾನೇ ವೀರ ಪ್ರಚಂಡ ಗಂಡತನದಿಂದ ಅಂಡೆಲೆದು ಬಂದರೆ ಸೀಳುವನವರೇ ಗುಂಡಿಯ ವಂತಗಂಡ ಸಾರಥಿ ಈ ಭೂಮಿಯೊಳ ಪುಟ್ಟಿದ್ದ ಯಾವುದೋ ಜೀವರಾಶಿಗಳ ನಿಬ್ಬೆರಗಾದವು ಎನ್ನಯ್ಯ ವೀರಾರ್ಪಣ ಪಟೋಟಂ ಕಂಡು ಕಷ್ಟ ಕಾದಿಗಳು ನಷ್ಟವಾಯಿತೆಂದು ಕಡುಕಷ್ಟರಾಗಿ ಬಾಣಕೊಳ್ಳ ಬಚ್ಚಿಟ್ಟುಕೊಂಡರು ಅಂತರಿಕ್ಷ ಧೂಳಿರ್ಪ ನಕ್ಷತ್ರಗಳು ತಕ್ಷಣದ ಈಚೆಗೆ ಚಂದ್ರನಿದ್ದವು ಈ ಸೃಷ್ಟಿಯೊಳ ಶ್ರೇಷ್ಠ ಧನಿಸಿದ ಧರ್ಮ ಭೂಪಾಲನ ಸುಕುಮಾರ ಮೂರ್ತಿ ದೇವಿ ಅಮ್ಮನವರ ಗರ್ಭಾಪಿತ ಸುಧಾಕಾರ ವೀರ ಜಗದ್ಭೀಕರ ತ್ರೈಲೋಕದ ಶೂರ ವೀರ ನರಾರಿ ಮಹಾರಾಜನಂದ ವೈರಿಗಳೆಂಬನರ ಗುರಿಗಳ ಗುಂಡಿಗೆ ಸಾವಿರಾರು ಒಳಾಗುವಂತೆ ಜಯಬೇರಿಯಮ್ಮ ನಡೆಸಲು ಸಾರಥಿ
ನಾರಾಯಣ ಕರ್ಕೊಂಬರಪ್ಪ. ವೀರ ನರಹರಿ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ? ರವಿಗೋಡಿದಾಗ ಸಾರಥಿ ಗೋಬರೇ ವಜ್ರ ವೈಡೂರ್ಯ ಮುತ್ತ ರಕ್ತ ಮಾಣಿಕ್ಯ ಹೇಮ ಕಾಂಚನದಿಂದ ನಿರ್ಮಿತವಾದ ಕೈಲಾಸ ತಿರಸ್ಕರಿಸಿ ರಂಜಿಸಿ ವಿಭ್ರಾಜಿಸುವ ಈ ಶೃಂಗಾರವಾದ ಸಭಾ ಮಂಟಪಕ್ಕೆ ದಿಗ್ವಿಜಯಂಬೈದು ಅಂದವನದ ಚಂದನ ಹೌದು ದೇವ. ಏನೇ ಚತುರಮುತಿಯುತನಾದ ಚಾರಣೆ ದೇವ. ಅದೇನು ದೇವ? ಇಂದಿನ ದಿನ ಗಂಧಮಾನ ಪರ್ವತಕ್ಕೆ ಹೋಗಿ ಚಂದ್ರಶೇಖರಂ ಕುರಿತು ಉಗ್ರವಾದ ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಮರಣವಾಯ್ತು ಗಂಡಿಯ ಸಾರದೆ ಬಂದ ಒಳ್ಳೆಯದು ಗೋಬರೇ. ಮುಂದೆ ಹೇಳು ಸಂಗತಿ. ಬಳಿ ಬಳಿ ಸಾರದೆ ಎನ್ನ ಅಂತಃಪುರಕ್ಕೆ ಹೋಗಿ ಎನ್ನ ತಮ್ಮನಾದ ನಾರಾಯಣ ಶೀಘ್ರದಿಂದ ಕರೆ ತರುವಂತನಾಗು ಚಾರಣೆ ತಮ್ಮಿಷದಂತಾಗಲು ಗೋಬರೇ. ನಾರಾಯಣ ನಾರಾಯಣ ಕರ್ಕಮರಪ್ಪ ಕರ್ಕಮರೆ. ಸೊಲಾನ್ಸ್ ದೇವ ತಾವುದಾರೊಂದಿಗೆ ಬಂದವರನ್ನು ಧಾರೊಂದಿಗೆ ರಾಜ ರವಿಗೋಡಿ ದೇವ. ಮಾಂಡವ ದೇವ ಸಿಡಿಲ್ ಗುಡಿಗೆ ಅರ್ಭಟಕ್ಕೆ ಕಾರ್ಮೋಟವನ್ನು ಬೆರ್ಗಾಕುವಂತ ಎನ್ನ ಕೋದಂಡ ಪ್ರಚಂಡ ಕಂಡು ಕೋಡಿ ವಿಪಾಲ ರಂಭ ಜಡ ಮಜಳು ಗಾಡ ಗಾಡ ನಡುಗುತ್ತ ಗುಡ್ಡ ನಡೆದುಕೊಂಡ್ರು ಸೇವಕ ದೇವ. ಮಕ್ಕರಾಕೃತೋಳ್ವಿ ರಾಕೃತಿಂ ಭೋರ್ಗರಿವ ಮಂಡಲಾಕೃತಿಂ ರಿಪುಕುಲ ಗರ್ಭ ವಿಭಾಗ ಮಾಡುವಂತೆ ದುರ್ಜರಂ ಗರ್ತಿಸಿ ಸೌಜನ್ಯಂ ಸಂರಕ್ಷಿಸಿ ಸೌಜನ್ಯದಾರೆಂದು ಕೇಳುವ ನೀನು ದಾರಳೆ. ಓ ದೇವ, ನಾವು ದಾರ ಅಂದರೆ ನನ್ನ ಹೆಂಡತಿ ಅಂದರೆ ನನಗೆ ಬೆಲ್ಲ, ಆಕೆಗೆ ಬರೆದು ಕೊಟ್ಟನು ನನ್ನ ಆಸ್ತಿಯಲ್ಲ. ಎಷ್ಟು ಕೊಟ್ಟರು ಆಕೆಗೆ ಸಮಾಧಾನವೇ ಇಲ್ಲ. ಮಾತಿಗೂ ನೀತಿ ಹೇಳಿ ಸಾಕಾಯಿತಲ್ಲ, ಆದರೂ ಬಿಡಲಿಲ್ಲ ಆಕೆಯ ಸೊಲ್ಲ. ಅದಕ್ಕಾಗಿ ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರದೆಂದು ಕರೆಯುತ್ತಾರಲ್ಲ. ಏಳುಗೊಂಡು ಬರಬೇಕು ತಮ್ಮ ನಾಮಾಂಕಿತವಲ್ಲ. ಸಾರಥಿ ನಾವುದಾರೆಂದರೆ ದೇವ ಈ ಧರಣಿ ಮಂಡಲದೊಳ್ಳತ್ಯಧಿಕರೆಂದು ಮದನ್ಮತ್ತರಾಗಿ ಮಬ್ಬು ಕಂಡಿರುವ ದೈತ್ಯಾದಿಗಳ ಮೆತ್ಯ ಕಡಿಮೆ ಎನ್ನಯ ನಯನಾಕ
ಜ್ವಾಲೆಯ ಪ್ರಭಾವ ಸತ್ಪತಾಪಕ್ಕೆ ಹಾ ಗಗನದೋಳಿರ್ಪ ಚಿತ್ರ ಬಾಂಧವು ಇದೇನೋ ವಿಚಿತ್ರವಾಯಿತು ಮೇಘಮಂಡಲ ಮರೆ ಮಾಡಿ ಬರಗಿದೆ ಗೋಬದೆ ಇದಲ್ಲದೆ ಕಾಮ ಕ್ರೋಧಾದಿಗಳ ಎಣ್ಣೆಯ ಶತ್ರುವು ಭಗವಂತನ ಜ್ಞಾನ ಉಪದೇಶಗಳ ಎಣ್ಣೆಯ ಮಿತ್ರವು ಹಾ ಪ್ರಕೃತಿಯ ಎಣ್ಣೆಯ ರೂಪವು ಅಗ್ನಿಯ ಎಣ್ಣೆಯ ರೂಪವು ಬಲೇ ಎಲ್ಲ ಸಾರಥೆ ಗೋಬದೆ ಪ್ರಪಂಚವೇ ಎಣ್ಣೆಯ ಕುದುರೆಯು ಸಿರಿಯೇ ಎಣ್ಣೆಯ ದಾಸೆಯು ಧರ್ಮವೇ ಎಣ್ಣೆಯ ತಂದೆಯು ಹಾ ಸತ್ಯವೇ ಎಣ್ಣೆಯ ತಾಯಿಯು ಸಾರಥೆ 24 ಗುರುಗಳ ಜ್ಞಾನ ಉಪದೇಶ ಪಡೆದು ಇಂಥ 64 ವಿದ್ಯೆದ ಸುಪ್ರಸಿದ್ಧ ಸಿಂಹರಾಜ ಪ್ರಯಿಸುವ ವಿಶ್ವವೀರಾಗ ನಾರಹರಿ ಅನುಜ ವೀರ ಸಿಂಹ ನಾರಾಯಣ ಎಂದು ಹಡಿಗಡಿಯಲ್ಲಿ ಹೊಡೆಯಲು ಸಾರಥೆ ಓ ನರಹರಿಯ ತಮ್ಮನಾದ ನಾರಾಯಣರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಸಾರಥೆ ಗೋಬದೆ ಮಂದ ಮಾರುತನು ಬೀಸುವ ತಂಗಾಳಿಗೆ ಮೈಯೊಡ್ಡಿದ ಇವಾನತರ ಹಾ ಗುಲಾಬಿ ಪಾರಿಜಾತ ಅರವಿಂದ ಬಲೇ ಮುಂತಾದ ಮಲ್ಲಿಗೆ ಸೇವಂತಿ ಗೋವುಗಳು ಎಷ್ಟು ರಮ್ಯವಾಗಿ ಬರೆಸುತ್ತವೆ ಹಾ ಸಾರಥಿ ಗೋಬದೆ ಈ ಸುಗಂಧದ ವರದ ವಿಸ್ತಾರನ್ನ ಎಷ್ಟೊಂದು ಬೆಳೆಸರಿ ಅದೇನು ದೇವ ಸಾರಥಿ ಗೋಬದೆ ಈ ಸುಂದರ ಕಾಂತಿಯಿಂದ ಮನರಂಜಿಸಿ ಈ ಸಮಸ್ತನಿಗೆ ಬಂದ ತಾತ್ಪರ್ಯವೆಂದು ಕೇಳಿದ್ಯಾ ಹೌದು ದೇವ ಇಂದಿನ ದಿನ ಎಣ್ಣೆಯ ಹಾಕಿದ್ರು ಕರೆಸಿದ ಕಾರಣ ಬರೋಣವಾಯಿತು ಸಾರಥಿ ಹಾ ಒಳ್ಳೇದು ಗೋಬದೆ ಮುಂದೇನು ಸಂಗದೆ ಬರಿ ಬರಿ ಸಾರಥಿ ಗೋಬದೆ ಎಣ್ಣೆಯ ಅಗ್ರಜನಿರುವ ಸ್ಥಳಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತೆ ನಾವು ಸಾರಥಿ ನಾರಾಯಣನು ಯಾವಾದ್ರೂ ಆಯಾರ ಮಾಡವಿದ್ರೆ ಜಲ್ದಿ ಕೊಟ್ಬಿಡ್ರಪ್ಪ ಟೈಮ್ ಆಗ್ತದೆ ನೀವು ಫೋಟೋ ತೆಗಿಸಂಗಿದ್ರೆ ತೆಗಿಸ್ಯಾರಪ್ಪ ದುಡ್ಡು ಅಲ್ಲಿ ಬರ್ಸ ನಮೋ ನಮೋ ಅಣ್ಣಯ್ಯ ಮಾಡುವೆ ನಿನಗೆ ವಂದನೆಯ ದೀರ್ಘಾಯುಷ್ಯು ಮಸ್ತು ಮೇಲ ಕೇಳು ಸೋದರ ವೀರಾದಿ ವೀರ ಅಗ್ರಜ ಆಹೋ ಅನುಜ ಎನ್ನನ್ನು ಅತ್ಯಂತ ಸಡಗರದಿಂದ ಬರ ಹೇಳಿದ ಕಾರಣವೇನು ಶೀಘ್ರವಾಗಿ ಬೇಳು ನೀನು ತಂದು ಕಾರದಿರುವುದು ತಮ್ಮಯ್ಯ ಕೇಳ ಮಾತದಲ್ಲಿ ನಿನ್ನ ಬಯಕೆಯನ್ನು ಈಡೇರಿಸುವಣ್ಣ ರಾಜಾಗ್ರಿಗಣ್ಣ ಆಹೋ ಹಲವು ಜನರೊಳಗೆ ಮತ್ತಿನಂತ ಮೆರೆಯುತ್ತಿರುವ ಅನುಜ ಶಿಖಮಣಿ ಚಿನ್ನದ ಗಣಿ ಆಹೋ ಅಗ್ರಜ ಕಡೆ ನಾನು ಬೇಳುವ ನುಡಿಗಳಂ ಚೆನ್ನಾಗಿ ಲಾಲಿಸ ಅದೇನು ಚೆನ್ನಾಗಿ ಅಣ್ಣಯ್ಯ ಅನುಜ ಆಹೋ ಅಣ್ಣಯ್ಯ ಶೀಘ್ರದೀದ ನಿನ್ನಂ ಕರೆಸಿದ ಕಾರಣವೇನೆಂದರೆ ಏನಿರುವುದು ಅಣ್ಣಯ್ಯ ನಾನು ಒಂದು ತತ್ಕಾರ್ಯವನ್ನು ನೆರವೇರಿಸಲು ನಿಮಿತ್ತ ಆಲೋಚನೆಗೈಯುವುದಕ್ಕೆ ಈ ಸಭಾ ಮಂಟಪಕ್ಕೆ ಕರೆಸಿದೆ ನಾನು ಈ ಮಾತು ಸಹಜ ಅಣ್ಣಯ್ಯ ತಮ್ಮಯ್ಯ ನಕ್ಷತ್ರ ಬಳಗದೋಳ್ ರೋಹಿಣಿ ನಕ್ಷತ್ರ ಪ್ರಯಿಸುವ ಪಡಿ ಬರದ ಅಣ್ಣಯ್ಯ ತಮ್ಮಯ್ಯ ಬೇಳು ತಡ ಮಾಡದ ಮನದೊಳಿನ ವಿಷಯ ಈ ಭುವನ ಬ್ರಹ್ಮಾಂಡವು ಬಿರುದು ಇಬ್ಬಾಗ ಮಾಡಿ ಆದಿಶೇಷನ ಹಿಡಿಗಿದರ ಹೊರತ್ತ ಮಣ್ಣಿನ ಪಾದ ತಂದಿಸಲೇ ಬಲ ಬಲ ತಮ್ಮಯ್ಯ ಅಣ್ಣಯ್ಯ ತಮ್ಮಯ್ಯ ಮೇಘ ಮಂಡಲವಂ ಪುಡಿ ಪುಡಿ ಮಾಡಿ ಬ್ರಹ್ಮನಂ ಬಂಧಿಸಿ ತರಳೆ ಶಬ್ಬಾಸ್ ತಮ್ಮ ಆಹೋ ಅಗ್ರಜ ಆಹೋ ಅನುಜ ಅಷ್ಟ ದಿಕ್ಪಾಲಕರೆಂಬ ಭ್ರಷ್ಟರಂ ಕೈ ಕಾಲು ಕಂಡು ತಟ್ಟನೆ
ಮುಕ್ಕೋಟಿ ದೇವತೆಗಳನ್ನು ಕ್ಷಣ ಮಾತ್ರದೋಳಿಸಲೇ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ ನಾನು ಆಹೋ ಅಗ್ರಜ ಆಹೋ ಅನುಜ ನನ್ನಿಂದಾಗುವಂತ ಕಾರ್ಯ ತಾವಿರುವುದು ಚೆನ್ನಾಗಿ ಬಿತ್ತರಿಸಲ್ಲ ಕ್ಷಣ ಆಹೋ ಅಸಹ್ಯ ಶೂರನಾಗ ಅನುಜ ಆಹೋ ಅಗ್ರಜ ನಮಗೆ ಎದುರಾಗಿ ನಿಲ್ಲುವ ತಮರು ದಾರಿರುವವರಿಗೆ ಈ ದಾರಿ ಬರಣ್ಣಯ್ಯ ಅಜ್ಞಾನ ವಶದಿಂದ ತಲೆಗೆ ಮಬ್ಬೇರಿ ಕೊಪ್ಪಿನಿಂದ ನಿಬ್ಬರಕ್ಕೆ ಬಂದರೆ ಅವರ ದೇಹದೊಳಗಿರುವ ಕಪ್ಪನ್ನು ನಾನು ಮಾಡುವ ಕಾರ್ಯಾರ್ಥವೇನೆಂದರೆ ಈಕೋ ಇಂದಿನ ದಿನ ಗಂಧಮಾನ ಪರ್ವತಕ್ಕೆ ಹೋಗಿ ಚಂದ್ರಶೇಖರಂ ಕುರಿತ ಉಗ್ರವಾದ ತಪಸ್ಸನ್ನು ಆಚರಿಸವನ್ನು ಕೈವಲ್ಯ ಪದವಿಯನ್ನು ದೊರಕಿಸಿಕೊಳ್ಳುವುದಕ್ಕೆ ಹೋಗ ನಡಿ ಅನುಜ ಪೊಡವಿ ಪಾಲರಿಗೆ ಒಡೆಯ ನೆನೆ ಸಣ್ಣ ನರಹರೇ ಆಹೋ ತಮ್ಮನಾದ ನಾರಾಯಣ ನಿನ್ನ ಮಾತಿಗೆ ಪ್ರತ್ಯುತ್ತರ ಉಂಟೆ ಬಲ ತಮ್ಮಯ್ಯ ತಡ ಮಾಡಿದ ನಿನ್ನ ಮಾತನ್ನು ನೀಡುವ ಸಣ್ಣ ನರ ನಾರಾಯಣರ ಗಂಧಮಾನ ದೇವೇಂದ್ರ ವಿಜಯ ಡಂಗುರ ಮಡಿಸೋ ದಿವ್ಯಾಸ ಮಂಜಿಸೋ ನಟ ಮಾಡದ ಚೂಟಿಯಿಂದ ರಥವನ್ನು ಬಿಡುವಂತನಾಗರ ಈ ಸೂತ ಮನ್ಮತ ರೆಡಿ ಇರ್ಬೇಕು ನೆಕ್ಸ್ಟ್ ಮನ್ಮತ ಬರ್ತಾಳ ನೋಡ ಐತುಲ ಬಿಟ್ಟ ಸಂದಾಗ ನಿಂತು ನನಗೆ ಮಾಡ್ತಾಳ ಟಾಟ ಏನ ಇವಳ ನೋಟ ಒಡಿದಾಳ ಗುದಲ ಕಟ್ಟ ಏನ ಇವಳ ನೋಟ ಒಡಿದಾಳ ಗುದಲ ಕಟ್ಟ ಹಾಗೆ ಚಿಂತಾಗೋದು ನನ್ನ ಮೂರಕ್ಕೆ ತೋಟ ಗಡ್ಡೆ ಬರ್ತಾಳ ನೋಡ ಐತುಲ ಬಿಟ್ಟ ಸಂದಾಗ ನಿಂತು ನನಗೆ ಮಾಡ್ತಾಳ ಟಾಟ ಕುದಾರಿ
ಈಯನ್ನ ಕೈ ಮಾಡಿ ಕರಿತಾಳೆ ಬದರಿ ಅತಿ ಬಂಟಾರೆ ನಾ ಬೆಳ್ಳಿ ಕುದಾರಿ ಈಯನ್ನ ಕೈ ಮಾಡಿ ಕರಿತಾಳೆ ಬದರಿ ಏನು ಇವಳ ನೋಟ ಬಡಿದಾಳ ಕುದಲ ಕಟ್ಟ ಏನು ಇವಳ ನೋಟ ಬಡಿದಾಳ ಕುದಲ ಕಟ್ಟ ಹಾಗೆ ತಿಂದ ಗೊತ್ತು ನನ್ನ ಮೂರಕ್ಕೆ ತೋಟ ಬಿಡ್ಡೆ ಬರ್ತಾಳ ನೋಡ ಐಸ್ಕೊಲ ಬಿಟ್ಟ ಸಂಜಾಗ ನಿಂತ ನನಗೆ ಮಾತಾಟಾಟ ಬಿಡ್ಡೆ ಬರ್ತಾಳ ನೋಡ ಐಸ್ಕೊಲ ಬಿಟ್ಟ ಸಂಜಾಗ ನಿಂತ ನನಗೆ ಮಾತಾಟಾಟ ಕಲಾಸ್ ಕಲಾಸ್ ದೇವ ತಾವುದಾರೆಂದು ಕೇಳಿದ ಬಂದವರನ್ನು ಧಾರೆಂದು ಕೇಳಿದ ದೇವ ದಿವ್ಯ ಪ್ರಭಾವ ಬಳಿರ್ಯೇ ಎಲೈ ಮನ್ನವ ದೇವ ಏಳುವನ್ನು ಕೇಳ ನಿನಗೊಂದು ಹಿತವಚನವ ಅದೇನು ದೇವ ಸಿಂಧನೂರು ತಾಲೂಕಿನ ಬೆಳಗುರ್ಕಿ ಗ್ರಾಮದಲ್ಲಿ ಹಾ ತನ್ನ ನಂಬಿದ ಭಕ್ತರ ಎಡಬಿಡದ ಪರಿಪಾಲಿಸುವ ಬಲೇ ತನ್ನ ನಂಬಿದ ಭಕ್ತರ ಎಡಬಿಡದ ಪರಿಪಾಲಿಸುವ ಹಾ ನನ್ನ ಎಡಭಾಗಕ್ಕೆ ನೆಲೆಸಿರುವ ಹಾ ಊರ ಕಾಯುವ ಮಾರಿ ಕಾಮಯ್ಯ ಪಾದ ಪದ್ಮಾಂಗಗಳಿಗೆ ಎನ್ನ ನಮೋ ನಮೋ ಎಲ್ಲ ಮನ್ನವ ದೇವ ಏಳುವನ್ನು ಕೇಳುವ ಮತ್ತೊಂದು ಹಿತವಚನವ ಅದೇನು ದೇವ ಎರಡನೇ ತಿರುಪತಿ ಎಂದು ಹೆಸರಾದ ಹಾ ನಮ್ಮ ಮನೆತನದ ಮನೆ ದೇವರಾದ ಹಾ ಕನಕಗಿರಿಯ ಕನಕರಾಯನ ಪಾದ ಪದ್ಮಾಂಗಗಳಿಗೆ ಎನ್ನ ನಮೋ ಎಲ್ಲ ಮನ್ನವ ದೇವ ಏಳುವನ್ನು ಕೇಳ ಮತ್ತೊಂದು ಹಿತವಚನವ ಅದೇನು ದೇವ ಈ ಬಯಲಾಟದ ಅರಿವೇ ಗೊತ್ತಿಲ್ಲದೆ ನನಗೆ ಹಾ ತಿದ್ದಿ ಬುದ್ಧಿ ಹೇಳಿ ಬಯಲಾಟದ ವಿದ್ಯೆಯನ್ನು ಕಲಿಸಿದ ಹಾ ಪಂಪಯ್ಯ ತಾತ ಹಾಗೂ ಅವರ ಮಗನಾದ ಸಿದ್ಧಲಿಂಗಯ್ಯ ತಾತನವರ ಪಾದ ಪದ್ಮಾಂಗಗಳಿಗೆ ಎಲ್ಲ ಮನ್ನ ದೇವ ಕೊನೆಯದಾಗಿ ಹೇಳುತ್ತೇನೆ ಕೇಳಂದ ಹಿತವಚನವ ಅದೇನು ದೇವ ದಮ್ಮಿದ್ದರೆ ಮಾಡಬೇಕು ನಮ್ಮ ಮೇಲೆ ತಾಳೆ ಹಾ ನಮ್ಮನ್ನು ಕೆಣಕಿದವರು ಎಟ್ಟ ಮಂದಿ ಆಗ್ಯಾರ ದಿಕ್ಕದಿವಾಡ ಹಾ ದಮ್ಮಿದ್ದರೆ ಮಾಡಬೇಕು ನಮ್ಮ ಮೇಲೆ ತಾಳೆ ಹಾ ನಮ್ಮ ಮೇಲೆ ಮಾಡಿದವರು ಎಟ್ಟ ಮಂದಿ ಆಗ್ಯಾರ ದಿಕ್ಕದಿವಾಡ ಹಾ ಯಾತಕ್ಕೆಂದರೆ ಕರ್ನಾಟಕದ ಪ್ರತಿ ಹಳ್ಳಿಯಲ್ಲಿ ಹಾ ಕರ್ನಾಟಕದ ಪ್ರತಿ ಹಳ್ಳಿಯಲ್ಲಿ ಹಾ ಐತಿ ಕಿಚ್ಚನ ಹುಡುಗರ ಹರಳೆ ಬಲೇ ಬಳಿರ್ಯೇ ಎಲೈ ಮನ್ನವ ದೇವ ಯಾವ ದ್ವೈರಿಗಳ ದುರ್ಬುದ್ಧಿಗಳೆಂಬ ರುದ್ಭೀಕರವಾದ ಉದ್ಯದ್ವಜ್ರಾಯುಧದಿಂದ ಕಡೆ ಕಡಿದು ಹಾ ಚಿತ್ರಗಳ ಮಾಡಿದ ದ್ವೈರಿಗಳಂ ಗದ್ದಲಕುವಂತ ಹಾ ಸಿಂಹಧ್ವನಿಯ ಮಾಡುತ್ತಾ ಬಂದವರಂ ದಾರಿ ಎಂದು ಕೇಳುವ ನೀನು ದಾರಿ ಕಿಂಕರ ಓ ದೇವ ನಾವು ದಾರಂದರೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ದಾರದಿಂದ ಕರೆಯುತ್ತಾರ ದೇವ ಏಳುಗೊಂಡವರ ವೇಗದಮ್ಮ ನಾಮ ಅಂಕಿದವ ಬಳಿರ್ಯ ಎಲೈ ಸಾರಥ ಬೋಬದೆ ಚಿತ್ತವಮ್ಮೆತ್ತಲ ಬದಲಿಸದಂತೆ ಕೇಳ ಈ ವಿಕ್ರಮನ ನಾಮಾಂಕಿತದ ರೀತಿ ಅದೇನು ದೇವ ಎಲ್ಲ ಸಾರಥ ಬೋಬದೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಪುರುಷದ ಗಣೆ ಅಮೃತಗೋಪ ಐರಾವತ ಉಚ್ಚೈಶ್ರವಾದೆ ಬಲೇ ಅಷ್ಟ ಐಶ್ವರ್ಯದಿಂದ ಶ್ರೇಷ್ಠ ನಂದನಿಸಿದ ಅಮರಾವತಿ ಪಟ್ಟಣ ಮೆಡಬಡಿದ ಪರಿಪಾಲಿಸುವ ಹಾ ಹಾ ದೇವೇಂದ್ರ ಸಾರ್ವಭೌಮನೆಂದು ತಿಳಿಯಲು ಸಾರ್ಥ ಅಮರಾವತಿ ಪಟ್ಟಣವನ್ನು ಪರಿಪಾಲಿಸುವ ದೇವೇಂದ್ರ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವಾ ದಿವ್ಯ ಪ್ರಭಾವ ಬಳಿರ್ಯ ಎಲೈ ಸಾರಥ ಬೋಬದೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆ ಹೌದು ದೇವ ಎನ್ನ ದೇಶ ವೃತ್ತಾಂತವನ್ನು ಕೇಳಬೇಕೆಂಬ ಪ್ರೀತಿಯಿಂದ ಬರೋಣವಾಯ್ತು ಕಂಡಿಯ ಸಾರ್ಥ ಹಾ ಒಳ್ಳೇದು ಬೋಬದೆ ಮುಂದೇನು ಸಂಗತಿ ಮೇನಕ ಬೋಬದೆ
ಇದು ಅಲ್ಲದೆ ಗಂಧಮಾನ ಪರ್ವತದಲ್ಲಿ ನರನಾರಾಯಣರೆಂಬರು ಹಾ ಘೋರ ತಪಸ್ಸನ್ನು ಗೈತಿರುವರು. ಹಾ ಆದ ಕಾರಣ ನನ್ನ ಇಂದ್ರಪದಿಗೆ ಕುಂದು ಬರುವುದು. ಹಾ ಇದರ ಆಲೋಚನೆಯನ್ನು ಕೈಯಲ್ಲ ಎನ್ನ ಸಭಾ ನರ್ತಕಿಯಾದ ಮೇನಕೆ ಬರೆಯುವ ಸಾಧ್ಯ ತಮ್ಮಿಷ್ಟದಂತಾಗಲಿ ದೇವ. ದೀರ್ಘಾಯುಷು ಮತ್ತು ಕೇಳ ಸುಂದರಿ ಎನ್ನ ಮನೋಹರಿ. ಕಾಂತ, ಸುಂದರಿ ಅತ್ಯಂತ ಸಡಗರದಿಂದ ಹೆಣ್ಣನ್ನು ಬರ ಹೇಳಿದ ಕಾರಣವೇನು ಪ್ರಿಯ? ತಿಳಿಸು ನಿನ್ನ ಮನದ ವಿಷಯ. ಆ ಹೇ ನರ್ತಕಿಯರು ಮಹಾಶ್ರೇಷ್ಠಳೆಂದೆನಿಸಿದ ಮೇನಕೆ, ನಿನ್ನ ಶೃಂಗಾರವನತ ನಾಟ್ಯವಂ ಸಂಪಾದ ಕಾನೂನು ಕೇಳಿ ಬಹಳ ದಿನಗಳಾದವು. ಆದ ಕಾರಣ ನಿನ್ನ ಹಾವಭಾವಗಳಿಂದ ನರ್ತನವನ್ನು ಮಾಡಿ ಎನ್ನ ಮನಸ್ಸು ಸಂತೋಷವಾಗುವಂತೆ ಮಾಡು ಸುಂದರಿ. ಕಂಬ ಕಂದರಿ ಸುಂದರಿ ದೇವೇಂದ್ರ, ಸುಂದರಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸಬೇಕೆ? ಹೌದು ಸುಂದರಿ. ಹೇಳಿವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಸಂತಸ ಅರಳುವ ಸಮಯ, ಮರೆಯೋಣ ಚಿಂತೆಯ. ದೇವೇಂದ್ರ, ದೇವೇಂದ್ರ, ಮೇನಕ ಇದು ರಮ್ಯ ಚೈತ್ರ ಕಾಲ. ರಮ್ಯ ಚೈತ್ರಕಾಲ. ಇದು ರಮ್ಯ ಚೈತ್ರ ಕಾಲ. ಸಂತಸ ಅರಳುವ ಸಮಯ, ಮರೆಯೋಣ ಚಿಂತೆಯ. ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ. ಮಂಜು ಮುಸುಕಿದೆ ಮುಂಜಾನೆ ಬಣ್ಣ, ಮನಸ್ಸಿನೊಳಗೆ ಸಂತೋಷ ಸಾಲ. ಮಂಜು ಮುಸುಕಿದೆ ಮುಂಜಾನೆ ಬಣ್ಣ, ಮನಸ್ಸಿನೊಳಗೆ ಸಂತೋಷ ಸಾಲ. ನುಡಿದವನು ಹಿಡಿದ ಹಾಗೆ ಸುಂದರ. ಪ್ರಿಯಕರ ಸುಂದರಿ ಅಲ್ಲ ಅಲ್ಲಿ ಸುಂದರ, ಸುಂದರಿ ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ. ಸುಂದರ, ಸುಂದರಿ. ನಿನ್ನ ಮನಸ್ಸು ಸಂತೋಷವಾಗುವಂತೆ ಹಾ ಸುಂದರಿ. ನಾಟ್ಯವೆಂಗೈದಿರುವೆನು. ಹೌದು ಸುಂದರಿ. ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ ಪ್ರಿಯಾ, ಕೇಳಿನ ಇದ್ದು ನುಡಿಯ. ಆ ಹೇ ಸುಂದರಿ